ಸ್ಟೂಡೆಂಟ್ಸ್, ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು ಅಭ್ಯಾಸ 2.1 ಅಂದ್ರೆ ಲಾಸ್ಟ್ ಟೈಮ್ ಏನು ಮಾಡಿದ್ದೆ ನಾನು ಯುಕ್ಲಿಡ್ ನ ರೇಖಾಗಣಿತದ ಪ್ರಸ್ತಾವನೆ ಅನ್ನುವ ಒಂದು ಪಾಠವನ್ನ ಸ್ಟಾರ್ಟ್ ಮಾಡಿದ್ದೆ. ಅದರೊಳಗ ಅಭ್ಯಾಸ 2.1 ಅನ್ನ ಒಂದು ಅರ್ಧ ಸ್ಟಾರ್ಟ್ ಮಾಡಿದ್ದೆ. ಅಭ್ಯಾಸ 2.1 ಅದ್ರೊಳಗ ಒಂದೇ ಮೇನು ಮುಗ್ದಿದೆ. ಎರಡನೇ ಮೇನ್ದಿಂದ ಒಂದಿಷ್ಟು ಪ್ರಾಬ್ಲಮ್ಸ್ ಅದಾವು, ಅವನನ್ನ ಸಾಲ್ವ್ ಮಾಡಿ ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋಣಂತ. ಎರಡನೇದು ಫಸ್ಟ್ ಕ್ವಶನ್ ಓದ್ತೇನೆ ನೋಡ್ರಿ. ಕೆಳಗಿನ ಪ್ರತಿಯೊಂದು ಪದಕ್ಕೂ ಒಂದೊಂದು ವಾಕ್ಯವನ್ನು ನೀಡಿರಿ. ಇವುಗಳನ್ನು ವ್ಯಾಖ್ಯಾನಿಸುವ ಮೊದಲು ಬೇರೆ ಯಾವುದಾದರೂ ಪದಗಳನ್ನು ವ್ಯಾಖ್ಯಾನಿಸುವ ಅಗತ್ಯವಿದೆಯೇ? ಇದ್ದರೆ ಅವುಗಳು ಯಾವುವು? ನೀವು ಅವುಗಳನ್ನು ಹೇಗೆ ವ್ಯಾಖ್ಯಾನಿಸುವಿರಿ? ಅಂದ್ರ ಕೆಳಗೆ ಒಂದಿಷ್ಟು ಸೆಂಟೆನ್ಸ್ ಗಳನ್ನ ಕೊಟ್ಟಿದ್ದಾರೆ ಅವರು. ಅವನ್ನ ನಾವು ಏನ್ ಮಾಡ್ಬೇಕಂತ ಎಕ್ಸ್ಪ್ಲೇನ್ ಮಾಡ್ಬೇಕಂತ. ಯಾವ್ಯಾವು? ಸಮಾಂತರ ರೇಖೆಗಳು, ಲಂಬ ರೇಖೆಗಳು, ರೇಖಾಖಂಡ, ಒಂದು ವೃತ್ತದ ತ್ರಿಜ್ಯ ಮತ್ತ ಚೌಕ ಅಂತ ಇದೆ. ಹೌದಾ? ಇಲ್ಲಿ ನೋಡ್ರಿ, ಇವನ್ನೆಲ್ಲದಕ್ಕಿಂತ ನಾವು ಮುಂಚೆ ನಾವು ಯಾವ್ದನ್ನ ಕಲ್ಕೋಬೇಕು ಹೇಳ್ರಿ? ಬಿಂದು ಅಂದ್ರೇನು, ಸರಳ ರೇಖೆ ಅಂದ್ರೇನು, ವಕ್ರ ರೇಖೆ ಅಂದ್ರೇನು, ಆ ರೇಖೆಗಳ ನಮಗ್ ಕಲ್ಪನೆ ಇದ್ರೆ ನಾವು ಮುಂದೆ ನೆಕ್ಸ್ಟ್ ಇವು ನಮಗ ಅರ್ಥ ಆಗ್ತಾವ. ಅವ್ರು ಹೇಳ್ದಂಗೆ ನಾವು ಬಿಂದುವನ್ನ ಎಕ್ಸ್ಪ್ಲೇನ್ ಮಾಡ್ಬೋದು, ಸರಳ ರೇಖೆಯನ್ನ ಎಕ್ಸ್ಪ್ಲೇನ್ ಮಾಡ್ಬೋದು, ವಕ್ರ ರೇಖೆಯನ್ನ ಎಕ್ಸ್ಪ್ಲೇನ್ ಮಾಡ್ಬೋದು. ಬಟ್ ಇಲ್ಲಿ ನೋಡ್ರಿ, ಈಗ ನಾವು ಒಂದೇದು ಸಮಾಂತರ ರೇಖೆಗಳು. ಸಮಾಂತರ ರೇಖೆಗಳು ಸಮಾಂತರ ರೇಖೆಗಳು ಸಮಾಂತರ ರೇಖೆಗಳು. ಈ ಸಮಾಂತರ ರೇಖೆಗಳು ಅಂದ್ರೇನಂದ್ರ, ಒಂದ್ಸಲ ನಾನು ಓದ್ತೇನೆ. ಎರಡು ಸರಳ ರೇಖೆಗಳನ್ನು ಅಂತ್ಯದವರೆಗೆ ವೃದ್ಧಿಸಿದರೂ ಅವು ಛೇದಿಸುವುದಿಲ್ಲ. ಅವಕ್ಕೆ ನಾವೇನಂತ ಕರಿತೀವಿ? ಸಮಾಂತರ ರೇಖೆಗಳು ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಎರಡು ರೇಖೆಗಳಿದಾವ ನಮಗೂ. ಹೌದಾ? ಈ ರೀತಿ ನಾವು ಎರಡು ರೇಖೆಗಳನ್ನ ತಗೊಂಡಿದ್ದೀವಿ. ಈ ಎರಡು ರೇಖೆಗಳನ್ನು ಬೇಕಾದಷ್ಟು ಹಿಂಗ ಮುಂದುವರಿಸಿದ್ರು ನಮ್ಗೆ ಏನಾಗ್ತೈತಿ? ಇವು ಎಲ್ಲಿಯೂ ನಮಗ ಕೂಡುವುದಿಲ್ಲ. ಈ ರೀತಿ ಇರುವುದಕ್ಕ ನಾವು ಸಮಾಂತರ ರೇಖೆಗಳು ಅಂತ ಕರಿತೇವಿ. ಹೌದಾ? ನೋಡ್ರಿ, ಒಂದ್ಸಲ ಬರೀತೇನೆ ನಾನು. ಎರಡು ಸರಳ ರೇಖೆಗಳನ್ನು ಅಂತ್ಯದವರೆಗೂ ವೃದ್ಧಿಸಿದರೂ ಛೇದಿಸುವುದಿಲ್ಲ. ಛೇದಿಸದ ರೇಖೆಗಳಿಗೆ ನಾವೇನಂತ ಕರಿತೀವಿ? ಸಮಾಂತರ ರೇಖೆಗಳು ಅಂತ ಕರಿತೀವಿ. ಅಂದ್ರೆ ಎರಡು ರೇಖೆಗಳಿವು. ಇದೊಂದು AB ಅಂತ ತಿಳ್ಕೊರಿ, ಇದೊಂದು PQ ಅಂತ ತಿಳ್ಕೊರಿ. ಈ ಎರಡೂ ಸರಳ ರೇಖೆಗಳನ್ನು ಬೇಕಾ ಇನ್ನೂ ಮುಂದೆ ವೃದ್ಧಿಸಿದ್ರು ಅವು ಎಂದು ನಿಮ್ಗ ಛೇದಿಸುವುದಿಲ್ಲ. ಈ ರೀತಿ ಸಮಾಂತರ ಅಂದ್ರೆ ಸಮನಾದ ಅಂತರದಿಂದ ಇರ್ತಾವ. ಇವಕ್ಕ ಸಮಾಂತರ ರೇಖೆಗಳು ಅಂತ ಕರಿತೇವಿ. ಹೌದಾ? ನೆಕ್ಸ್ಟ್ ಯಾವ್ದಿದೆ ನೋಡ್ರಿ? ಲಂಬ ರೇಖೆಗಳು ಅಂದ್ರೆ ಲಂಬ ರೇಖೆಗಳು ಅಂದ್ರೆ ನಿಮಗೆ ಆಲ್ರೆಡಿ ಗೊತ್ತಿರಬೇಕು. ಎರಡು ಸರಳ ರೇಖೆಗಳು ಛೇದಿಸಿದರೆ ನಮಗೇನಾಗ್ತಾವು? ಲಂಬ ರೇಖೆಗಳು ಉಂಟಾಗ್ತಾವು. ಫಾರ್ ಎಕ್ಸಾಂಪಲ್, ಈಗ AB ಅನ್ನೋದು ಒಂದು ಸರಳ ರೇಖೆ. ಹೌದಾ? AB ಅನ್ನೋದು ಒಂದು ಸರಳ ರೇಖೆ. ಈ ಸರಳ ರೇಖೆ ಇನ್ನೊಂದು PQ ಅನ್ನೋದು ಒಂದು ಸರಳ ರೇಖೆ ನಮಗ. ಹೌದಾ? PQ ಅನ್ನೋದು ಒಂದು ಸರಳ ರೇಖೆ. ಇವೆರಡು ಛೇದಿಸಿದಾಗ ನಮ್ಗೆ ಇವೇನಾಗ್ತಾವ? ನಮಗ ಲಂಬ ರೇಖೆಗಳು ಉಂಟಾಗ್ತಾವು. ಜಸ್ಟ್ ನೀವು ನೋಡಿದ್ರೆ ಸಾಕು, ಇವು ಲಂಬ ಕೋನ ಇದ್ದಂಗಿದಾವಲ್ಲ, ಸ್ಟ್ರೇಟ್. ಹೌದಾ? 90 ಡಿಗ್ರಿ ಇದ್ದಿದ್ದಕ್ಕ ಇವು ಲಂಬ ರೇಖೆಗಳು ಅಂತ ನಾವು ಹೇಳ್ಬೋದು. ಲಂಬ ರೇಖೆಗಳು ಅಂದ್ರೆ ಎರಡು ಸರಳ ರೇಖೆಗಳು. ಇಲ್ಲಿ ನೋಡ್ರಿ, ಅಂತ್ಯದವರೆಗೆ ಇವು ಛೇದಿಸದೇ ಇರುಕ ಸಮಾಂತರ ರೇಖೆಗಳಂತ ಕರಿತೀವಿ. ಇವು ಎರಡು ರೇಖೆಗಳು ಛೇದಿಸಿರು ಅಂದ್ರೆ ನಾವೇನಂತ ಕರಿತೀವಿ? ಲಂಬ ರೇಖೆಗಳು ಅಂತ ಕರಿತೀವಿ. ಅರ್ಥ ಆಯ್ತಾ? ನೆಕ್ಸ್ಟ್, ರೇಖಾಖಂಡ. ನೆಕ್ಸ್ಟ್ ಬರುವುದು ಯಾವ್ದು ಹೇಳ್ರಿ? ರೇಖಾಖಂಡ. ರೇಖಾಖಂಡ ಅಂದ್ರ ಸರಳ ರೇಖೆಯ ಮೇಲಿರುವ ಯಾವುದಾದರೂ ಎರಡು
ಬಿಂದುಗಳು. ಅಂದ್ರೆ ಸರಳ ರೇಖೆಯ ಮೇಲೆ ಯಾವ್ದಾದ್ರು ಒಂದು ನಿರ್ದಿಷ್ಟ ಅಳತೆ ಇರ್ತೈತೆ ಅದಕ್ಕ. ಈಗ ಒಂದು ಸರಳ ರೇಖೆ ಇದೆ ನಮಗ್, ಹೌದಾ? ಈಗ ನಾವು ಹಂಗ ಸರಳ ರೇಖೆ ಇನ್ನು ಮುಂದುವರಿಸಬಹುದಲ್ಲ, ಬಟ್ ಇಲ್ಲಿ ಏನಾಗ್ತದೆ, ನಮಗ 2 ಬಿಂದುಗಳು ಇರ್ತಾವು. ಸೊ ಇದು ಎ ಬಿ, ಇದಕ್ಕೊಂದು ನಿರ್ದಿಷ್ಟ ಅಳತೆ ಇರ್ತೈತಿ. ಫಾರ್ ಎಕ್ಸಾಂಪಲ್ ಒಂದು 5 ಸೆಂಟಿಮೀಟರ್ ಇರ್ಬೋದು, 10 ಸೆಂಟಿಮೀಟರ್ ಇರ್ಬೋದು. ನಿರ್ದಿಷ್ಟ ಸರಳ ರೇಖೆಯ ಮೇಲೆ 2 ಬಿಂದುಗಳು, ಅವು ನಿರ್ದಿಷ್ಟ ಅಳತೆಯನ್ನು ಹೊಂದಿದ್ರೆ ನಾವೇನಂತ ಕರಿತೇವಿ? ರೇಖಾಖಂಡ ಅಂತ ಕರಿತೇವಿ, ಹೌದಾ? ಸರಳ ರೇಖೆಯ ಮೇಲೆ, ಸರಳ ರೇಖೆಯ ಮೇಲೆ ಮೇಲಿನ 2 ಬಿಂದುಗಳು, 2 ಬಿಂದುಗಳು ಅವು ನಿರ್ದಿಷ್ಟ ಅಳತೆಯನ್ನು ಹೊಂದಿದ್ದರೆ, ಅವು ನಿರ್ದಿಷ್ಟ ಅಳತೆ ಹೊಂದಿರುತ್ತದೆ. ಅಂದ್ರೆ ಅಳತೆ ಹೊಂದಿದ್ದರೆ ನಾವು ಅದಕ್ಕೆ ಏನಂತ ಕರಿತೇವಿ? ರೇಖಾಖಂಡ ಅಂತ ಕರಿತೇವಿ. ಹೊಂದಿದ್ದರೆ ರೇಖಾಖಂಡ ಎಂದು ಕರೆಯುತ್ತೇವೆ, ರೇಖಾಖಂಡ ಎನ್ನುತ್ತೇವೆ. ಕರೆಕ್ಟ್ ಆತಾ? ರೇಖಾಖಂಡ ಅಂದ್ರೆ ಸರಳ ರೇಖೆ ನಾವು ಎಷ್ಟಿದ್ರು ಇದನ್ನ ಕರೆಕ್ಟ್ ಇದಕ್ಕೊಂದು ಪಾಯಿಂಟ್ ಇತ್ತಂದ್ರ, ಅಂದ್ರೆ 2 ಬಿಂದುಗಳಿದ್ವು ಅಂದ್ರ ಅದು ನಿರ್ದಿಷ್ಟವಾದ ಅಳತೆಯನ್ನ ಹೊಂದಿದ್ರೆ ನಾವೇನಂತ ಕರಿತೀವಿ? ರೇಖಾಖಂಡ ಅಂತ ಕರಿತೀವಿ. ಸರಳ ರೇಖೆಯ ಮೇಲಿನ 2 ಬಿಂದುಗಳಿಗೆ ನಾವೇನಂತ ಕರಿತೀವಿ? ರೇಖಾಖಂಡ ಅಂತ ಕರಿತೀವಿ. ನೆಕ್ಸ್ಟ್ ಲಾಸ್ಟ್ ಯಾವ್ದಿದೆ? ಇನ್ನೊಂದು ಯಾವ್ದಿದೆ ಹೇಳ್ರಿ? ಒಂದು ವೃತ್ತದ ತ್ರಿಜ್ಯ. ತ್ರಿಜ್ಯ, ಹೌದಾ? ಒಂದು ವೃತ್ತದ ತ್ರಿಜ್ಯ. ತ್ರಿಜ್ಯ, ತ್ರಿಜ್ಯ ಅಂದ್ರೆ ಏನ್ ಹೇಳ್ರಿ ನೋಡೋಣ? ತ್ರಿಜ್ಯ ಅಂದ್ರ ಈಗ ಒಂದ್ ಸರ್ಕಲ್ ಇದೆ, ಹೌದಾ? ಈ ಸರ್ಕಲ್ಗೆ ಇದರಿಂದ ಪಾಯಿಂಟ್ ಏನಿರ್ತೇವಲ್ಲ ನಾವು, ಈಗ ಫಾರ್ ಎಕ್ಸಾಂಪಲ್ 2 ಸೆಂಟಿಮೀಟರ್ ಇರ್ಬೋದು ಅಂತ ತಿಳ್ಕೊರಿ, ಹೌದಾ? 2 ಸೆಂಟಿಮೀಟರ್ ಅಂದ್ರ ಇದು ಈ ವೃತ್ತದ ತ್ರಿಜ್ಯ. ಫಾರ್ ಎಕ್ಸಾಂಪಲ್ ಈ ವೃತ್ತದ ತ್ರಿಜ್ಯಕ್ಕೆ ನಾವೇನಂತ ಕರಿತೀವಿ? ಇದು ತ್ರಿಜ್ಯ. 2 ಸೆಂಟಿಮೀಟರ್ ಇದೆ ಅಂದ್ರೆ ತ್ರಿಜ್ಯ 2 ಸೆಂಟಿಮೀಟರ್ ಇದೆ ಅಂತ ಅರ್ಥ ನಮಗ, ಹೌದಾ? ಇದನ್ನ ಎಕ್ಸ್ಪ್ಲೇನ್ ಮಾಡೋದಂದ್ರ, ವೃತ್ತದ ಕೇಂದ್ರ ಪರಿಧಿಯ ಮೇಲಿನ ಯಾವುದಾದ್ರೂ ಒಂದು ಬಿಂದುವನ್ನು ಸೇರಿಸುವುದನ್ನ ರೇಖೆಗೆ ನಾವೇನಂತ ಕರಿತೀವಿ? ತ್ರಿಜ್ಯ ಅಂತ ಕರಿತೀವಿ, ಹೌದಾ? ವೃತ್ತದ ಕೇಂದ್ರ, ವೃತ್ತದ ಕೇಂದ್ರ ಮತ್ತು ಪರಿಧಿಯ ಮೇಲಿನ ಯಾವುದಾದರೂ ಒಂದು ಬಿಂದುವನ್ನು ಸೇರಿಸುವ ರೇಖೆ. ಯಾವುದಾದರೂ ಬಿಂದುವನ್ನು ಸೇರಿಸುವ ರೇಖೆ. ಸೇರಿಸುವ ರೇಖೆ, ಸೇರಿಸುವ ರೇಖೆ. ಅರ್ಥಾತ್ ಇದು ಬಿಂದು, ಇದಕ್ಕೆ ನಾವೇನಂತ ಕರಿತೀವಿ? ಪರಿಧಿ ಅಂತ ಕರಿತೇವಿ, ಹೌದಾ? ಇಲ್ಲಿ ಒಂದು ಇದು ವೃತ್ತದ ಕೇಂದ್ರ ಇಲ್ಲಿದೆ, ಪರಿಧಿ ಇಲ್ಲಿದೆ. ಇದ್ರ ಪರಿಧಿ, ವೃತ್ತದ ಕೇಂದ್ರ ಮತ್ತು ಪರಿಧಿಯ ಮೇಲಿನ ಯಾವುದಾದ್ರೂ ಒಂದು ಬಿಂದುವನ್ನ ಬರೀ ಇಲ್ಲೇ ಅಂತ ಅಷ್ಟೇ ಅಲ್ಲ, ನಾವು ಇಲ್ಲಿನೂ ಎಳಿಬಹುದು, ಇಲ್ಲಿನೂ ಎಳಿಬಹುದು, ಇಲ್ಲಿನೂ ಎಳಿಬಹುದು ವೃತ್ತದ ತ್ರಿಜ್ಯವನ್ನ. ಈ ರೀತಿ ವೃತ್ತದ ಕೇಂದ್ರ ಮತ್ತು ಪರಿಧಿಯ ಮೇಲೆ ಇರತಕ್ಕಂತಹ ನಾವು ಒಂದು ಬಿಂದುವನ್ನು ಸೇರಿಸುವ ರೇಖೆಗೆ ನಾವೇನಂತ ಕರಿತೀವಿ? ತ್ರಿಜ್ಯ ಅಂತ ಕರಿತೀವಿ, ಹೌದಾ? ನೆಕ್ಸ್ಟ್ ಇನ್ನೊಂದು ಯಾವ್ದು ಹೇಳ್ರಿ? ಚೌಕ ಅಂತ ಇದೆ, ಹೌದಾ? ಚೌಕ. ಜಸ್ಟ್ ನಿಮ್ಗೆ ಏನಾಗ್ತೈತಿ? ಚೌಕ ಅಂತ ಹೆಸರು ಕೇಳಿದ್ರೆ ಸಾಕು, ನಿಮ್ಗೆ ಕಾನ್ಸೆಪ್ಟ್ ಅರ್ಥ ಆಗ್ತೈತಿ. ಚೌಕ, ಹೌದಾ? 4 ಸರಳ ರೇಖೆಗಳು, ಅವು ಯಾವ ರೀತಿ ಇರ್ತಾವು? ಒಂದಕ್ಕೊಂದು ಲಂಬ ರೇಖೆಗಳಾಗಿ ಸೇರಿಸುವಂತಹ ಒಂದು ಸರಳ ರೇಖೆಗೆ ನಾವೇನಂತ ಕರಿತೀವಿ? ಚೌಕ ಅಂತ ಕರಿತೀವಿ, ಹೌದಾ? 4 ಸರಳ ರೇಖೆಗಳು, 4 ಸರಳ ರೇಖೆಗಳು ಲಂಬವಾಗಿ ಛೇದಿಸಿದರೆ, 4 ಸರಳ ರೇಖೆಗಳು, 4 ಸರಳ ರೇಖೆಗಳು ಲಂಬವಾಗಿ ಛೇದಿಸಿದರೆ, ಲಂಬವಾಗಿ ಸೇರಿದರೆ ಅದಕ್ಕೆ ಚೌಕ ಎನ್ನುತ್ತೇವೆ. ಅದಕ್ಕೆ ಚೌಕ ಎನ್ನುತ್ತೇವೆ, ಹೌದಾ? ಇಲ್ಲಿ ನೋಡ್ರಿ, ಚೌಕ ಅಂದ್ರೆ ನಮಗೆ ಆಲ್ರೆಡಿ 1 2 3
4 ಸರಳ ರೇಖೆ ಅದಾವ. ಅವು ಹೆಂಗದಾವ ಅಂತ ಲಂಬವಾಗಿನ ಛೇದಿಸ್ಬೇಕು. ಈಗ ನಾವು ಇದಕ್ಕೂ ಚೌಕ್ ಅನ್ನಕ್ ಬರುದಿಲ್ಲಲ್ಲ, ಹೌದಾ? ಇದಕ್ಕೆ ನಾವು ಚೌಕ್ ಅನ್ಲಿಕ್ಕೆ ಬರುದಿಲ್ಲ, ಯಾಕಂದ್ರೆ ಇದು ಚೇಂಜ್ ಇದೆ. ಬಟ್ ನಾವು ಇದು ಲಂಬವಾಗಿನ ಛೇದಿಸಿದ್ರೆ ನಾವು ಇದಕ್ಕೆ ಏನಂತ ಕರಿತೀವಿ? ಚೌಕ ಅಂತ ಕರಿತೀವಿ. ಈ ರೀತಿ 4 ಸರಳ ರೇಖೆಗಳು ಲಂಬವಾಗಿನ ಸೇರಿದ್ರ ಅದಕ್ಕೆ ನಾವೇನ್ ಕರಿತೀವಿ? ಚೌಕ ಅಂತ ಕರಿತೀವಿ. ಸೊ ಇಲ್ಲಿಗೆ ಅಭ್ಯಾಸ 2.1 ಮುಗೀತು. ಇದ್ರ ಜೊತೆಗೆ ನಮಗ ಯುಕ್ಲಿಡ್ನ ರೇಖಾ ಗಣಿತದ ಪ್ರಸ್ತಾವನೆ ಅನ್ನೋ ಒಂದು ಪಾಠನು ನಮ್ಗೆ ಇಲ್ಲಿಗೆ ಮುಗೀತು. ಇದ್ರ ನೆಕ್ಸ್ಟ್ ಯಾವ್ದಿದೆ ಅಂದ್ರ ರೇಖೆಗಳು ಮತ್ತು ಕೋನಗಳು ಅನ್ನುವ ಒಂದು ಪಾಠ ಇದೆ. ಅಭ್ಯಾಸ 3ನೇದು ಯಾವ್ದಿದೆ ಹೇಳ್ರಿ? ರೇಖೆಗಳು ಮತ್ತು ಕೋನಗಳು ಅನ್ನುವ ಒಂದು ಪಾಠವನ್ನ ನಾವು ಇವತ್ತ ಸ್ಟಾರ್ಟ್ ಮಾಡೋಣ ಅಂತ. ಲೈನ್ಸ್ ಅಂಡ್ ಆಂಗಲ್ಸ್. ಲೈನ್ಸ್ ಅಂಡ್ ಆಂಗಲ್ಸ್, ಹೌದಾ? ರೇಖೆಗಳು ಮತ್ತು ಕೋನಗಳು. ರೇಖೆಗಳು ಮತ್ತು ಕೋನಗಳು. ರೇಖೆಗಳು ಮತ್ತು ಕೋನಗಳು, ಹೌದಾ? ಇವತ್ತಿನ ನೆಕ್ಸ್ಟ್ ಚಾಪ್ಟರ್ ಯಾವುದು? ಲೈನ್ಸ್ ಅಂಡ್ ಆಂಗಲ್ಸ್. ಅದ್ರ ಬಗ್ಗೆ ನಾವು ಕಂಡು ಹಿಡಿಯೋಣಂತ, ಹೌದಾ? ರೇಖೆಗಳು ಅಂದ್ರೆ ನಮ್ಗೆ ಕಾನ್ಸೆಪ್ಟ್ ಇರ್ಬೇಕು. ರೇಖೆಗಳು ಅಂದ್ರೆ ಅವು ಸರಳ ರೇಖೆನ ಇರ್ಬೋದು, ವಕ್ರ ರೇಖೆನ ಇರ್ಬೋದು. ನಾವು ರೇಖೆಗಳಂತನ ಕರಿತೇವಿ. ಕೋನಗಳಂದ್ರು ನಿಮ್ಗೆ ಆಲ್ರೆಡಿ ಸ್ವಲ್ಪ 6th 7th ಒಳಗೆ ಈಗ ಕೋನಗಳ ಬಗ್ಗೆ ಕಾನ್ಸೆಪ್ಟ್ ಇರ್ತಾವ. ಕೋನಗಳಂದ್ರೆ ಯಾವ ಹೇಳ್ರಿ? ಲಘು ಕೋನ, ಲಂಬ ಕೋನ, ವಿಶಾಲ ಕೋನ, ಸರಳ ಕೋನ, ಸರಳಾಧಿಕ ಕೋನ, ಹೌದಾ? ಇವೆಲ್ಲ ಪೂರ್ಣ ಕೋನ. ಅವ್ರ ಬಗ್ಗೆನೂ ನಾನು ಇವತ್ತ ಹೇಳ್ತೀನಿ. ಈಗ ರೇಖೆಗಳು ಅಂದ್ರೆ ಯಾವುವು, ಅದ್ರ ಬಗ್ಗೆ ಏನ್ ಅನ್ನೋದು ನಾವು ಇವತ್ತ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ಳೋಣ, ಹೌದಾ? ನಮಗೀಗ ರೇಖೆಗಳು ಅಂದ್ರೆ ನಮ್ ದಿನನಿತ್ಯ ಏನೋ ಒಂದು ಅಳತಿ ಮಾಡ್ಬೇಕಾದ್ರೂ ಅದನ್ನ ಸರಳ ರೇಖೆ ಅಂದ್ರೆ ಸ್ಟ್ರೇಟ್ ಆಗಿ ಅದನ್ನ ಅಳತಿ ಮಾಡಿ ಅದು ಎಷ್ಟಿದೆ ಅಂತ ನಾವು ಕಂಡು ಹಿಡಿತಿರ್ತೀವಿ, ಹೌದಾ? ಅದ್ರೊಳಗೆ ಈಗ ಫಸ್ಟ್ ಅಂದ್ರ ಸರಳ ರೇಖೆ ಅಂದ್ರೆ ರೇಖಾಖಂಡ. ಸರಳ ರೇಖೆ ಅಂದ್ರೆ ಯಾವ್ದು ಅನ್ನೋದನ್ನ ನೋಡೋಣಂತ. ಸರಳ ರೇಖೆ ಅಂದ್ರ ಬಿಂದುಗಳನ್ನ ಒಂದಕ್ಕೊಂದು ಕೂಡ್ಕೊಂತ ಒಂದು ಸರಳ ರೇಖೆ ಆಗಿತ್ತಂದ್ರ ಅದನ್ನ ಸರಳ ಅಂದ್ರೆ ಸ್ಟ್ರೇಟ್ ಆಗಿತ್ತಂದ್ರ ಸರಳ ರೇಖೆ ಅಂತ ಕರಿತೀವಿ. ಇಲ್ಲೇ ರೇಖಾಖಂಡ ಒಂದಿಷ್ಟು ಮೂಲ ಪದಗಳು ಮತ್ತು ವ್ಯಾಖ್ಯೆಗಳು ಅನ್ನುವುದ್ರ ಬಗ್ಗೆ ನೋಡೋಣಂತ. ಫಸ್ಟ್ ಯಾವ್ದಿದೆ ಹೇಳ್ರಿ? ರೇಖಾಖಂಡ ಇದೆ. ನೀವು ಆಲ್ರೆಡಿ ಸರಳ ರೇಖೆ, ವಕ್ರ ರೇಖೆ ಬಗ್ಗೆ ಕಾನ್ಸೆಪ್ಟ್ ಇದೆ. ಇದು ರೇಖಾಖಂಡ. ರೇಖಾಖಂಡ, ಹೌದಾ? ರೇಖಾಖಂಡ ಒಂದು ಇದು ರೇಖಾಖಂಡ ಅಂದ್ರ ಎರಡು ಬಿಂದುಗಳನ್ನು, ಅಂತ್ಯ ಬಿಂದುಗಳನ್ನು ಹೊಂದಿರುವ ಸರಳ ರೇಖೆಯ ಒಂದು ಭಾಗವನ್ನ ರೇಖಾಖಂಡ ಅಂತ ಕರಿತೇವೆ ನಾವು. ಇದು ಒಂದು ಸರಳ ರೇಖೆ, ಹೌದಾ? ನಮಗಿದು ಇತ್ತಾಗೂ ಅಂತ್ಯ ಇಲ್ಲ, ಇತ್ತಾಗೂ ಅಂತ್ಯ ಇಲ್ಲ. ಬಟ್ ಈ ರೇಖಾಖಂಡ ಅನ್ನೋದು ಸರಳ ರೇಖೆಯ ಮೇಲೆ ಎರಡು ಅಂತ್ಯ ಬಿಂದುಗಳನ್ನು, ಹೌದಾ? ಇಲ್ಲಿಗೆ ಇದು ಸ್ಟಾಪ್ ಆಗೈತಿ. ಎರಡು ಅಂತ್ಯ ಬಿಂದುಗಳನ್ನು ಹೊಂದಿರುವ ರೇಖೆಗೆ ನಾವೇನಂತ ಕರಿತೀವಿ? ಸರಳ ರೇಖೆ, ರೇಖಾಖಂಡ ಅಂತ ಕರಿತೀವಿ. ಇದಕ್ಕೊಂದು ನಿರ್ದಿಷ್ಟವಾದ ಅಳತೆ ಇರ್ತೈತಿ, ಹೌದಾ? ಬರ್ಸ್ಲಿ. ಸರಳ ರೇಖೆಯ ಮೇಲೆ, ಸರಳ ರೇಖೆಯ ಭಾಗವಾಗಿದ್ದು ಎರಡು ಅಂತ್ಯ ಬಿಂದುಗಳನ್ನು ಹೊಂದಿರುತ್ತದೆ. ಎರಡು ಅಂತ್ಯ ಬಿಂದುಗಳನ್ನು ಹೊಂದಿರುತ್ತವೆ. ಬಿಂದುಗಳನ್ನು ಹೊಂದಿರುತ್ತದೆ. ಬಿಂದುಗಳನ್ನು ಹೊಂದಿರುತ್ತದೆ. ಇದಕ್ಕೆ ನಾವೇನಂತ ಕರಿತೇವಿ? ರೇಖಾಖಂಡ ಅಂತ ಕರಿತೇವೆ, ಹೌದಾ? ರೇಖಾಖಂಡ ಅಂತ ಕರಿತೇವೆ. ಈ ಸರಳ ರೇಖೆಯ ಒಂದು ಭಾಗವಾಗಿದ್ದು ಅದ್ರ ಸರಳ ರೇಖೆಗೆ ಅಂತ್ಯ ಇಲ್ಲ. ಬಟ್ ಇದಕ್ಕೆ ನಾವೇನ್ ಕರಿತೀವಿ? ಎರಡು ಅಂತ್ಯ ಬಿಂದುಗಳನ್ನ ಇದು ಹೊಂದಿರ್ತೈತಿ. ಇದಕ್ಕೆ ನಾವು ರೇಖಾಖಂಡ ಅಂತ ಕರಿತೇವೆ, ಹೌದಾ? ನೆಕ್ಸ್ಟ್ ಇನ್ನೊಂದು ನೆಕ್ಸ್ಟ್ ಯಾವ್ದು ಬರ್ತೈತಿ ಹೇಳ್ರಿ? ಈಗ ಕಿರಣ ಅಂತ ಬರ್ತೈತಿ. ಕಿರಣ, ಕಿರಣ, ಹೌದಾ? ಆರೋ ನಿಮ್ಗೆ ಗೊತ್ತಿರ್ಬೇಕು. ಕಿರಣ ಅಂದ್ರೆ ನೀವು ಹಿಂಗ ಇರ್ತೈತಿ, ಹೌದಿಲ್ಲ? ಅದು ಬಾಣದ ಗುರ್ತು ಈ ಟೈಪ್. ಅಂದ್ರ ಇದು ಕೂಡ ಒಂದು ಸರಳ ರೇಖೆಯ ಭಾಗವಾಗಿದ್ದು ಬಟ್ ಒಂದ ಕಡೆ ಅಂತ್ಯ ಬಿಂದುವನ್ನ ಹೊಂದಿರ್ತೈತಿ. ಇದು ಒಂದ ಕಡೆ ಅಂತ್ಯ ಬಿಂದುವನ್ನ ಹೊಂದಿದ್ರೆ ನಾವು ಅದಕ್ಕೆ ಏನಂತ ಕರಿತೀವಿ? ಕಿರಣ ಅಂತ ಕರಿತೀವಿ, ಹೌದಾ? ಇದು ಸರಳ ರೇಖೆಯ ಭಾಗವಾಗಿದ್ದು, ಸರಳ ರೇಖೆಯ ಭಾಗವಾಗಿದ್ದು
ವಾಗಿದ್ದು ಒಂದು ಕಡೆ ಅಂತ್ಯ ಬಿಂದುವನ್ನು ಹೊಂದಿರುತ್ತದೆ. ಒಂದೇ ಕಡೆ ಅಂತ್ಯ ಬಿಂದುವನ್ನು ಹೊಂದಿರುತ್ತದೆ. ಅಂತ್ಯ ಬಿಂದುವನ್ನು ಹೊಂದಿರುತ್ತದೆ. ಅಂತ್ಯ ಬಿಂದುವನ್ನು ಹೊಂದಿರುತ್ತದೆ. ಕರೆಕ್ಟ್. ಇಲ್ಲಿ ನೋಡ್ರಿ, ಇದು ಇಲ್ಲೇ ಎ ಬಿ ಅಂತ ತಿಳ್ಕೊರಿ. ಇಲ್ಲಿ ಬಟ್ ಇಲ್ಲಿ ಬಿ ಎಂಡ್ ಆಗೈತಿ, ಎ ಎಂಡ್ ಆಗಿಲ್ಲ, ಅದು ಜಸ್ಟ್ ನಾ ಹಂಗ ಪಾಯಿಂಟ್ ಅನ್ನ ಕೊಟ್ಟಿದ್ದೇನೆ. ಇದು ಕೂಡ ನಮಗ ಸರಳ ರೇಖೆಯ ಭಾಗವಾಗಿದ್ದು ಒಂದೇ ಕಡೆ ಅಂತ್ಯ ಬಿಂದುವನ್ನ ಹೊಂದಿರುತ್ತದೆ. ನೆಕ್ಸ್ಟ್ ಯಾವ ಬರ್ತಾವ ಹೇಳ್ರಿ? ಏಕರೇಖಾಗತ ಬಿಂದುಗಳು. ಏಕರೇಖಾಗತ ಬಿಂದುಗಳು. ಏಕರೇಖಾಗತ ಬಿಂದುಗಳು ಅಂದ್ರ ಏಕರೇಖಾಗತ ಬಿಂದುಗಳು. ಏಕರೇಖಾಗತ ಬಿಂದುಗಳು. ಏಕರೇಖಾಗತ ಬಿಂದುಗಳಂದ್ರ ಈ ಸರಳ ರೇಖೆಯ ಮೇಲೆ 3 ಅಥವಾ 3ಕ್ಕಿಂತ ಹೆಚ್ಚು ಬಿಂದುಗಳಿದ್ರ ಅವಕ್ಕೆ ನಾವೇನಂತ ಕರಿತೀವಿ? ಏಕರೇಖಾಗತ ಬಿಂದುಗಳು ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್ ಎ ಬಿ ಸಿ. ಹೌದಾ? ಇವಕ್ಕೆ ನಾವು ಏಕರೇಖಾಗತ ಬಿಂದುಗಳು ಅಂತ ಕರಿತೀವಿ. ಈ ಬಿಂದುಗಳು ಅಂದ್ರ 3 ಬಿಂದುಗಳು ಒಂದ ಕಡೆ ಇರ್ಲಿಲ್ಲ ಅಂದ್ರ ಏಕರೇಖಾಗತವಲ್ಲದ ಬಿಂದುಗಳು ಅಂತ ಕರಿತೀವಿ. ಬಟ್ ಇಲ್ಲಿ ಏನಾಗ್ಯಾವು? 3 ಬಿಂದುಗಳು ಸರಳ ರೇಖೆಯ ಮೇಲೆನೆ ಇದ್ದು 3 ಬಿಂದುಗಳು, 3 ಅಥವಾ 3ಕ್ಕಿಂತ ಹೆಚ್ಚು ಬಿಂದುಗಳು ನಮಗ ಸರಳ ರೇಖೆಯ ಮೇಲೆನೆ ಇದ್ವು ಅಂದ್ರ ನಾವು ಅದಕ್ಕ ಏಕರೇಖಾಗತ ಬಿಂದುಗಳು ಅಂತ ಕರಿತೇವೆ. ಹೌದಾ? ಏಕರೇಖಾಗತ ಬಿಂದುಗಳು ಸ್ವಲ್ಪ ಬರೆಸ್ಬೋದಾ? ಏಕರೇಖಾಗತ ಬಿಂದುಗಳು. ಇಲ್ಲಿ ನೋಡ್ರಿ, ಇದಕ್ಕ ನಾವು ಎ ಬಿ ಇದು ಸಿ. ಹೌದಾ? ಏಕರೇಖಾಗತ ಬಿಂದುಗಳು 3 ಅಥವಾ 3ಕ್ಕಿಂತ ಹೆಚ್ಚು ಬಿಂದುಗಳು, 3 ಅಥವಾ 3ಕ್ಕಿಂತ ಹೆಚ್ಚು ಬಿಂದುಗಳು ಸರಳ ರೇಖೆಯ ಮೇಲೆ ಇರುತ್ತವೆ. ಹೆಚ್ಚು ಬಿಂದುಗಳು ಸರಳ ರೇಖೆಯ ಮೇಲೆ ಇದ್ದರೆ, ಸರಳ ರೇಖೆಯ ಮೇಲೆ ಇದ್ದರೆ ಅವುಗಳಿಗೆ ನಾವೇನಂತ ಕರಿತೇವಿ? ಏಕರೇಖಾಗತ ಬಿಂದುಗಳು ಅಂತ ಕರಿತೇವಿ. ಏಕರೇಖಾಗತ ಬಿಂದುಗಳು. ಅವ ಅಕಸ್ಮಾತ್ ಆ ಬಿಂದುಗಳು ಸರಳ ರೇಖೆ ಮೇಲೆ ಇರ್ಲಿಲ್ಲಪ್ಪ ಅಂತಂದ್ರೆ ನಾವು ಅವಕ್ಕೆ ಏನಂತ ಕರಿತೀವಿ? ಏಕರೇಖಾಗತವಲ್ಲದ ಬಿಂದುಗಳು ಅಂತ ಕರಿತೇವಿ. ಹೌದಾ? ಈಗ ನಾವೇನೇನ್ ಕಲ್ತೀವಿ ಹೇಳ್ರಿ? ರೇಖಾಖಂಡ ಅಂದ್ರೆ ಏನ್ ಕಲ್ತೀವಿ? ಕಿರಣ ಅಂದ್ರೆ ಏನ್ ಕಲ್ತೀವಿ? ಆಮೇಲೆ ಯಾವ್ದು ಹೇಳ್ರಿ? ಕಿರಣ. ಆಮೇಲೆ ನೆಕ್ಸ್ಟ್ ಏಕರೇಖಾಗತ ಬಿಂದುಗಳು, ಏಕರೇಖಾಗತವಲ್ಲದ ಬಿಂದುಗಳು. ಈಗ ನೆಕ್ಸ್ಟ್ ಯಾವ್ದು ಹೇಳ್ರಿ? ಕೋನ ಅಂದ್ರ ಆಂಗಲ್ಸ್. ಕೋನ. ಹೌದಾ? ಕೋನ ಇದು ಒಂದೇ ಬಿಂದುವಿನಿಂದ ಹೊರಟಂತ 2 ರೇಖೆಗಳಿಂದ ಇದು ಉಂಟಾಗ್ತೈತಿ. ಹೌದಾ? ಒಂದೇ ಬಿಂದುವಿನಿಂದ ಹೊರಟ 2 ರೇಖೆಗಳಿಂದ ಉಂಟಾಗುವುದನ್ನ ನಾವೇನಂತ ಕರಿತೀವಿ? ಇಲ್ಲಿ ನೋಡಿ, ಒಂದೇ ಬಿಂದುವಿನಿಂದ ಹೊರಟ 2 ಕಿರಣಗಳಿಂದ ಕೋನ ಉಂಟಾಗ್ತೈತಿ. ಹೌದಾ? ಇವಕ್ಕ ಅಲ್ಲಿ ಏನಾಗೈತಿ? ಕೋನಗಳು ಅಲ್ಲಿ ಲಾಸ್ಟ್ ಅಂತ್ಯ ಬಿಂದುವನ್ನ ಹೊಂದಿರ್ತಾವು. ಈಗ ನೋಡ್ರಿ, ಇದು ಒಂದೇ ಬಿಂದು ನಮ್ಗ. ಹೌದಾ? ಒಂದೇ ಬಿಂದುವಿನಿಂದ ಈ ಕಡೆ ಒಂದು ನಮಗ ಲೈನ್ ಹೊಂಟೈತಿ ಅಂದ್ರ ಕಿರಣ, ಈ ಲೈನ್ ಈ ಕಡೆ ಒಂದು ಕಿರಣ ಹೊಂಟೈತಿ. ಈ ರೀತಿ ನಾವಿಲ್ಲಿ ಏನಿದೆ ನಡು ಸ್ಪೇಸ್ ಐತಲ್ಲ, ಇದಕ್ಕ ನಾವೇನಂತ ಕರಿತೇವಿ? ಕೋನ ಅಂತ ಕರಿತೇವಿ. ಹೌದಾ? ಅಂದ್ರ ಡೆಫಿನೇಷನ್ ಏನ್ ಹೇಳ್ರಿ? ಒಂದು ಬಿಂದುವಿನಿಂದ ಹೊರಟ 2 ಕಿರಣಗಳಿಂದ ಉಂಟಾಗುವುದಕ್ಕ ನಾವೇನಂತ ಕರಿತೇವಿ? ಕೋನ. ಇದ್ರ ನಡುವೆ ಇರತಕ್ಕಂತ ಸ್ಪೇಸಿಗೆ ನಾವೇನಂತ ಕರಿತೇವಿ? ಕೋನ ಅಂತ ಕರಿತೇವಿ. ಈ ಕೋನಗಳು ಇವಕ್ ನಾವೇನಂತ ಕರಿತೀವಿ? ಈ ಕಿರಣಗಳಿಗೆ ನಾವೇನಂತ ಕರಿತೀವಿ? ಬಾಹುಗಳು ಅಂತ ಕರಿತೀವಿ. ಇವಕ್ ಏನಂತ ಕರಿತೀವಿ? ಬಾಹುಗಳು. ಹೌದಾ? ಇವಕ್ಕ ಬಾಹುಗಳು. ಇವೇನ್ ಅಂತ್ಯ ಆಗ್ಯಾವ ನೋಡ್ರಿ ಇಲ್ಲಿ. ಅಂದ್ರದು ಅಂತ್ಯ ಶೃಂಗಗಳು ಅಂತ ಕರಿತೀವಿ. ಶೃಂಗಗಳು. ಹೌದಾ?
ಇದು ಬಾಹುಗಳು ಇಲ್ಲೇ ತುದಿಗೆ ಹೋತಂದ್ರೆ ಇದು ಶೃಂಗಗಳು. ಶೃಂಗಗಳು ಅಂದ್ರ ತುದಿ ಅಂದಂಗ, ಹೌದಾ? ಅದರದ್ದು ಪೂರ್ತಿ ಇದೇನ್ ತುದಿ ಐತಲ್ಲ, ಇಲ್ಲಿ ಎಂಡ್ ಆಗಿತ್ತಲ್ಲ, ಆ ಪಾಯಿಂಟ್ಗೆ ನಾವೇನಂತ ಕರಿತೀವಿ? ಶೃಂಗಗಳು ಅಂತ ಕರಿತೀವಿ. ಅರ್ಥ ಆಯ್ತಾ? ಕೋನ ಅಂದ್ರ ಒಂದೇ ಬಿಂದುವಿನಿಂದ ಹೊರಟಂತ ಎರಡು ಕಿರಣಗಳಿಂದ ಉಂಟಾಗೋದಕ್ಕೆ ನಾವೇನಂತ ಕರಿತೀವಿ? ಕೋನ ಅಂತ ಕರಿತೀವಿ. ಈ ಕೋನದೊಳಗ ಈ ಕಿರಣಗಳಿಗೆ ನಾವೇನಂತ ಕರಿತೀವಿ? ಬಾಹುಗಳು ಅಂತೀವಿ. ಅದರ ಅಂತ್ಯ ಬಿಂದುಗೆ, ಆ ಕಿರಣದ ಅಂತ್ಯ ಬಿಂದುಗಳಿಗೆ ನಾವೇನಂತ ಕರಿತೀವಿ? ಶೃಂಗಗಳು ಅಂತ ಕರಿತೀವಿ. ಹೌದಾ? ಈಗ ನಾವೇನ್ ಮಾಡ್ಬೇಕು? ಕೋನಗಳ ವಿಧಗಳನ್ನ ನೋಡ್ಬೇಕು. ಕೋನಗಳ ವಿಧಗಳು. ಕೋನಗಳ ವಿಧಗಳು ಯಾವುವು? ಕೋನಗಳ ವಿಧಗಳು ಆಲ್ರೆಡಿ ನಿಮ್ಗೆ ನನಗನ್ಸಿದ ಮಟ್ಟಿಗೆ ನಿಮ್ಗೆ ಈಗಾಗಲೇ ಗೊತ್ತಿರಬಹುದು, ಯಾಕಂದ್ರ 6th 7th ಕಲ್ತಿರ್ತೀರಿ. ಕೋನಗಳ ವಿಧಗಳು. ಒಂದೇದು ಯಾವ್ದು ಹೇಳ್ರಿ? ಲಘು ಕೋನ. ಲಘು ಕೋನ. ಲಘು ಕೋನ. ನೆಕ್ಸ್ಟ್ ಎರಡನೇದು ಲಂಬ ಕೋನ. ಲಂಬ ಕೋನ. ನೆಕ್ಸ್ಟ್ ಮೂರನೇದು ವಿಶಾಲ ಕೋನ ಅಥವಾ ಅಧಿಕ ಕೋನ ಅಂತ ಕರಿತೀವಿ. ವಿಶಾಲ ಕೋನ. ನೆಕ್ಸ್ಟ್ ನಾಲ್ಕನೇದು ಸರಳ ಕೋನ. ಸರಳ ಕೋನ. ನೆಕ್ಸ್ಟ್ ಐದನೇದು ಸರಳಾಧಿಕ ಕೋನ. ಸರಳಾಧಿಕ ಕೋನ. ಸರಳಾಧಿಕ ಕೋನ. 6th ಒನ್ ಯಾವ್ದು ಹೇಳ್ರಿ? ಪೂರ್ಣ ಕೋನ. ಪೂರ್ಣ ಕೋನ. ಹೌದಾ? ಅಂದ್ರ ಕೋನಗಳ ವಿಧಗಳು ಎಷ್ಟಿದಾವ? ನಮ್ಗ 6 ಇದಾವು. ಕೋನಗಳ ವಿಧಗಳ 6 ಇದಾವ. ಲಘು ಕೋನ, ಲಂಬ ಕೋನ, ವಿಶಾಲ ಕೋನ, ಸರಳ ಕೋನ, ಸರಳಾಧಿಕ ಕೋನ ಮತ್ತ ಪೂರ್ಣ ಕೋನ. ನಾನಿವತ್ತ ಇವುಗಳ ಯಾವ್ಯಾವ ಲಘು ಕೋನ ಅಂದ್ರೇನು, ಲಂಬ ಕೋನ ಅಂದ್ರೇನು ಅನ್ನೋದನ್ನ ಇವತ್ತ ನಾವು ನೋಡೋಣಂತ. ಹೌದಾ? ಲಘು ಕೋನ, ಲಂಬ ಕೋನ ಅಂದ್ರೇನಂತ ನೋಡೋಣ. ಸುಪ್ರಭ್ ಮಾಡ್ಬೋದಾ? ಫಸ್ಟ್ ಒನ್ ಯಾವ್ದು ಹೇಳೋಣ? ಲಘು ಕೋನ ಅಂದ್ರೆ ಏನಂದ್ರ, ಲಘು ಕೋನ ಅಂದ್ರ 0 ಡಿಗ್ರಿಗಿಂತ ಹೆಚ್ಚು 90 ಡಿಗ್ರಿಗಿಂತ ಕಡಿಮೆ ಇರುವ ಕೋನ. 90 ಡಿಗ್ರಿಗಿಂತ ಕಡಿಮೆ ಇರುವ ಕೋನ. ಕಡಿಮೆ ಇರುವ ಕೋನ. ಕಡಿಮೆ ಇರುವ ಕೋನ. ಹೌದಾ? ಕಡಿಮೆ ಇರುವ ಕೋನ ಅಂದ್ರೆ ಇದು 0 ಡಿಗ್ರಿಗಿಂತ ಜಾಸ್ತಿ ಇರ್ತೈತಿ. ಆಮೇಲೆ 90 ಡಿಗ್ರಿಗಿಂತ ಕಡಿಮೆ ಇರ್ತೈತಿ. ಇಲ್ಲಿ ನೋಡ್ರಿ, ಇದೊಂದು ನಮಗ AB ಸರಳ ರೇಖೆ ಇದೆ ಅಂತ ತಿಳ್ಕೊರಿ. ಹೌದಾ? ಅವ್ರ ಏನ್ ಹೇಳಾರು? ಇಲ್ಲಿಂದ ನಮಗ 0 ಇರ್ತೈತಿ. ಹೌದಾ? 0ಕ್ಕಿಂತ ಜಾಸ್ತಿ ಇರ್ತೈತಿ. ಇಲ್ಲಿ ಸ್ಟ್ರೇಟ್ ಹೋತಂದ್ರ ನಮ್ದು ಏನ್ ಇರ್ತೈತಿ ಹೇಳ್ರಿ? 90 ಡಿಗ್ರಿ ಬರ್ತೈತಿ. ಇವನ್ನೆಲ್ಲ ಎಲ್ಲಿ ನೋಡ್ಬೇಕು ಹೇಳ್ರಿ? ನಿಮ್ ಕಡೆ ಕೋನ ಮಾಪಕ ಇರ್ತಾವ. ಆಲ್ರೆಡಿ ನಿಮ್ಗೆ ಇದ್ರ ಬಗ್ಗೆ ಕಾನ್ಸೆಪ್ಟ್ ಗೊತ್ತಿರ್ತೈತಿ, ಆದ್ರೂ ಒಂದ್ಸಲ ಹೇಳ್ತಾ ಇದ್ದೀನಿ. ನಿಮ್ಮ ಕೋನ ಮಾಪಕ ಒಳಗ ಚೆಕ್ ಮಾಡಿ. ಕೋನ ಮಾಪಕ ಇತ್ತಂದ್ರ ಅದ್ರೊಳಗ ಇಲ್ಲಿ ನಡುವಿನ ಪೂರ್ತಿ ಸ್ಟ್ರೇಟ್ ಇದ್ದಿದ್ ನಮ್ಗೆ ಎಷ್ಟು ಇರ್ತೈತಿ? 90 ಡಿಗ್ರಿ ಅಂತ ಇರ್ತೈತಿ. ಹೌದಾ? ಆ 90 ಡಿಗ್ರಿಗಿಂತ ಕಡಿಮೆ ಇರ್ತೈತಿ. ಅದಕ್ಕೆ ನಾವೇನಂತ ಕರಿತೀವಿ? ಲಘು ಕೋನ ಅಂತ ಕರಿತೀವಿ. ಅಂದ್ರೆ ನಾವ್ ಯಾವ ರೀತಿ? ಈಗ ಇಲ್ಲಿ ಪೂರ್ತಿ ಸ್ಟ್ರೇಟ್ ಹಚ್ಚಿದೆ ಅಂದ್ರೆ ಅದು ಲಂಬ ಕೋನ ಆಗ್ತೈತಿ. ಅದಕ್ಕಿಂತ ನಾವೇನ್ ಮಾಡ್ಬೇಕು? ಸ್ವಲ್ಪ ಇಷ್ಟು ಬರಿಬೇಕು ಇದನ್ನ. ಇದು ನಮಗ ಲಘು ಕೋನ, ಇದಲ್ಲ. ಹೌದಾ? ಇದನ್ನ ಹಿಂಗ್ ಬರ್ದಿವಿ ಅಂದ್ರೆ ನಾವೇನಾಗ್ತದ? ಮತ್ತೆ ಲಂಬ ಕೋನ ಆಗ್ತೈತಿ. ಇದಕ್ ನಾವೇನಂತ ಕರಿತೀವಿ? ಇಲ್ಲಿ ನೋಡ್ರಿ, ಇದು AB, ಇದಕ್ಕೆ C ಅಂತ ಕೊಡ್ರಿ. ಇದೇನಾಯ್ತು ನಮ್ಗೀಗ? 0 ಡಿಗ್ರಿಗಿಂತ ಹೆಚ್ಚಾಯ್ತು, 90 ಡಿಗ್ರಿಗಿಂತ ನಮಗ ಕಡಿಮೆ ಆಯ್ತು. ಇದಕ್ ನಾವೇನಂತ ಕರಿತೀವಿ? ಲಘು ಕೋನ ಅಂತ ಕರಿತೀವಿ. ಹೌದಾ? ಲಘು ಕೋನ ಅಂದ್ರೆ ಅರ್ಥ ಆಯ್ತು, 0ಕ್ಕಿಂತ ಹೆಚ್ಚಾಯ್ತು, ಇದು 90 ಡಿಗ್ರಿಗಿಂತ ಕಡಿಮೆ ಇತ್ತು. ಹೌದಾ? ನೆಕ್ಸ್ಟ್ ಲಘು ಕೋನ ಅರ್ಥ ಆಯ್ತು. ನೆಕ್ಸ್ಟ್ ಯಾವ್ದು ಹೋಗೋಣ? ಈಗ ಲಂಬ ಕೋನವನ್ನ ನೋಡೋಣಂತ. ಲಂಬ ಕೋನ ಎರಡನೇದು ಯಾವ್ದು ಹೇಳ್ರಿ? ಲಂಬ ಕೋನ. ಲಂಬ ಕೋನ. ಲಂಬ ಕೋನ ಅಂದ್ರ ಎಕ್ಸಾಕ್ಟ್ 90 ಡಿಗ್ರಿ ಇರ್ತೈತಿ. ಇದು ಹೆಚ್ಚುನು ಇರುವುದಿಲ್ಲ, ಕಡಿಮೆನೂ ಇರುವುದಿಲ್ಲ. ಅಂದ್ರ 0ಕ್ಕಿಂತ ಹೆಚ್ಚು ಕಡಿಮೆ ಏನು ಇರುವುದಿಲ್ಲ. ಕರೆಕ್ಟ್ ಎಷ್ಟಿರ್ತೈತಿ? 90 ಡಿಗ್ರಿ ಇತ್ತಂದ್ರ. ಹೌದಾ? ಸರಿಯಾಗಿ 90 ಡಿಗ್ರಿ ಇದ್ದರೆ, ಸರಿಯಾಗಿ 90 ಡಿಗ್ರಿ ಇರುವ ಕೋನ.
ಇರುವ ಕೋನ. ಇದಕ್ ನಾವೇನಂತ ಕರಿತೀವಿ? ಲಂಬ ಕೋನ ಅಂತ ಕರಿತೀವಿ. ಹೌದಾ? ಇದ್ರ ಚಿತ್ರ ಏನ್ ನೋಡ್ರಿ, ಎಕ್ಸಾಕ್ಟ್ ನಿಮ್ಗೆ ಆಗಲೇ ಹೇಳಿದೆ ನಾನು. ಹೌದಾ? ಈಗ ಇದಕ್ಕ ಎ ಬಿ ಬೇಡ, ನಿಮ್ಗೆ ಇಷ್ಟ ಇದ್ದಿದ್ದು ಈಗ ಪಿ ಕ್ಯೂ ಅಂತ ಕೊಡೋಣ. ಪಿ ಕ್ಯೂ ಆರ್ ಇದು ಎಕ್ಸಾಕ್ಟ್ ಎಷ್ಟು ಇರ್ತೈತಿ ನಮಗ. ಹೌದಾ? ಜಸ್ಟ್ ನಮಗೆ ಚಿತ್ರ ನೋಡಿದ್ರೆ ಸಾಕು, ಇದು ಲಘು ಕೋನೋ, ಲಂಬ ಕೋನೋ ಅಥವಾ ವಿಶಾಲ ಕೋನ ಅಂತ ನಾವು ಈಸಿಲಿ ಹೇಳ್ಬೋದು. ಈ ರೀತಿ ಚಿತ್ರ ಇತ್ತಂದ್ರೆ ನಾವ್ ಇದಕ್ಕೆ ಏನಂತ ಕರಿತೀವಿ? ಲಂಬ ಕೋನ ಅಂತ ಕರಿತೀವಿ. ಅಂದ್ರೆ ಸರಿಯಾಗಿ ಇದು ಎಷ್ಟು ಇರ್ತೈತಿ? 90 ಡಿಗ್ರಿ ಇರ್ತೈತಿ. ಕರೆಕ್ಟ್? ನೆಕ್ಸ್ಟ್ ಥರ್ಡ್ ಒನ್ ಲಂಬ ಕೋನ ಆಯ್ತು. ನೆಕ್ಸ್ಟ್ ಈಗ ಯಾವ್ದು ಹೇಳ್ರಿ? ವಿಶಾಲ ಕೋನ. ವಿಶಾಲ ಕೋನ ಇದಕ್ಕೆ ನಾವ್ ಏನಂತ ಕರಿತೇವಿ? ಇನ್ನೂ ಒಂದು ಹೆಸರು ಏನಿದೆ? ಅಧಿಕ ಕೋನ ಅಂತ ಕರಿತೇವಿ. ವಿಶಾಲ ಕೋನ ಅಥವಾ ಅಧಿಕ ಕೋನ ಅಂತ ಕರಿತೇವಿ. ಇದು ಏನಾಗಿರ್ತೈತೆ ಅಂದ್ರ 90 ಡಿಗ್ರಿಗಿಂತ ಹೆಚ್ಚು, 90 ಡಿಗ್ರಿಗಿಂತ ಹೆಚ್ಚು, 180 ಡಿಗ್ರಿಗಿಂತ ಕಡಿಮೆ, 180 ಡಿಗ್ರಿಗಿಂತ ಕಡಿಮೆ ಇರುವ ಕೋನ, ಇರುವ ಕೋನ. ಹೌದಾ? 90 ಡಿಗ್ರಿಗಿಂತ ಹೆಚ್ಚು, 180 ಡಿಗ್ರಿಗಿಂತ ಕಡಿಮೆ ಇರುವ ಕೋನವನ್ನ ನಾವೇನಂತ ಕರಿತೀವಿ? ವಿಶಾಲ ಕೋನ ಅಂತ ಕರಿತೀವಿ ಅಥವಾ ಅಧಿಕ ಕೋನ ಅಂತ ಕರಿತೀವಿ. ಹೌದಾ? ಇದನ್ನ ಹೆಂಗಿರ್ತೈತಿ ನೋಡೋಣ. ಸ್ವಲ್ಪ ಇದನ್ನ ರಬ್ ಮಾಡ್ತೇವೆ ನೋಡ್ರಿ. ವಿಶಾಲ ಕೋನ ಅಂದ್ರ ಈಗ ನೋಡ್ರಿ 90 ಡಿಗ್ರಿಗಿಂತ ಇಲ್ಲಿ ನೋಡ್ರಿ, ಇದು ಇಲ್ಲೇ ನಮಗೆ ಎಕ್ಸಾಕ್ಟ್ 90 ಡಿಗ್ರಿ ಐತೆ ಅಂತ ತಿಳ್ಕೊರಿ. ಇಲ್ಲಿಂದ ಇಲ್ಲಿಗೆ. ಹೌದಾ? ಇಲ್ಲೊಂದು ನಮಗೆ ಸರಳ ರೇಖೆ ಇದೆ. ಹೌದಾ? ಈಗ 90 ಡಿಗ್ರಿಗಿಂತ ಇದು ಇಲ್ಲಿ ಹೆಚ್ಚಿರ್ತೈತಿ, ಇಲ್ಲಿಗೆ ಬಂದ್ರೆ ನಮಗ 180 ಡಿಗ್ರಿ ಇರ್ತೈತಿ. ನಿಮ್ ಕಡೆ ಕೋನ್ ಮಾಪಕ ಇದ್ರೆ ಚೆಕ್ ಮಾಡ್ರಿ. ಇಲ್ಲಿನೂ 0 180 ಇರ್ತೈತಿ, ಇಲ್ಲಿನೂ ನಮಗ 0 180 ಇರ್ತೈತಿ. ನೀವು ಈ ರೀತಿನೂ ಅದನ್ನ ಅಳತಿ ಮಾಡ್ಬೋದು, ಈ ರೀತಿನೂ ನೀವು ಅಳತಿ ಮಾಡ್ಬೋದು. ಈಗ ನಮಗೇನಾಯ್ತು? ಎಕ್ಸಾಕ್ಟ್ 90 ಡಿಗ್ರಿ ಇಲ್ಲಿ ಐತೆ ಅಂತ ಗೊತ್ತು, ಇದು 180 ಐತಿ. ನಮ್ದು ವಿಶಾಲ ಕೋನ ಅಂದ್ರೆ ಏನಿದೆ ನೋಡ್ರಿ? 90 ಡಿಗ್ರಿಗಿಂತ ಹೆಚ್ಚು, 180 ಡಿಗ್ರಿಗಿಂತ ಕಡಿಮೆ ಇರ್ತೈತಿ. ಸೊ ಇಲ್ಲಿ ನೋಡ್ರಿ, ಅಂದ್ರೆ ನಾ ಇದನ್ನ ಹೆಂಗ್ ಬರೀತೇನಂದ್ರ, ಇದೊಂದು ಸರಳ ರೇಖೆ. ನಾನು ಈ ವಿಶಾಲ ಕೋನವನ್ನ ಈ ರೀತಿ ನಾನು ಗುರುತಿಸ್ತೇನೆ. ವಿಶಾಲ ಕೋನವನ್ನ ಈ ರೀತಿ ಗುರುತಿಸ್ತೇನೆ. ನಿಮಗೆ ಆಲ್ರೆಡಿ ಗೊತ್ತಿರ್ಬೇಕು, ಲಘು ಕೋನ ಸ್ವಲ್ಪ ಒಳಗ್ ಬಂದಿತ್ತು, ಲಂಬ ಕೋನ ಸ್ಟ್ರೇಟ್, ಇದು ಸ್ವಲ್ಪ ಹೊರಗ್ ಬಂತೀಗ. ಇದಕ್ಕೆ ನಾವೇನಂತ ಕರಿತೀವಿ? ವಿಶಾಲ ಕೋನ ಅಂತ ಕರಿತೀವಿ. ಈಗ ನಿಮ್ಗೆ ಗೊತ್ತಾಗಿರ್ಬೇಕು, 90ಕ್ಕಿಂತ ಜಾಸ್ತಿ ಇದೆ, 180ಕ್ಕಿಂತ ಕಡಿಮೆ ಇದೆ. ಇದಕ್ಕೆ ನಾವು ವಿಶಾಲ ಕೋನ ಅಂತ ಕರಿತೀವಿ. ಕರೆಕ್ಟ್? ವಿಶಾಲ ಕೋನ ಅಥವಾ ಅಧಿಕ ಕೋನ. ನೆಕ್ಸ್ಟ್ ನಾಲ್ಕನೇದು ಯಾವ್ದು ಹೇಳ್ರಿ? ಸರಳ ಕೋನ. ನಾಲ್ಕನೇದು ಸರಳ ಕೋನ. ಸರಳ ಕೋನ. ಸರಳ ಕೋನ ಅಂತಂದ್ರ ಎಕ್ಸಾಕ್ಟ್ 180 ಡಿಗ್ರಿ ಇರ್ತೈತಿ. ಅದು ಸರಳ ಕೋನ ಅಂದ್ರ ಎಕ್ಸಾಕ್ಟ್ 180 ಡಿಗ್ರಿ ಇತ್ತಂದ್ರ ಸರಿಯಾಗಿ 180 ಡಿಗ್ರಿ ಇರುವ ಕೋನ. ಹೌದಾ? 180 ಡಿಗ್ರಿ ಇರುವ ಕೋನ ಅಂದ್ರೆ ಇಲ್ಲಿ ನೋಡ್ರಿ, ಇದನ್ನ ಈ ರೀತಿ ನಾವು ಗುರುತಿಸ್ಬೇಕು. ಇದು ಎಕ್ಸಾಕ್ಟ್ ನಮ್ಗೆ ಎಷ್ಟಿರ್ತೈತಿ? 180 ಡಿಗ್ರಿ. ಈ ಸರಳ ಕೋನವನ್ನ ನಾವು ಗುರುತಿಸುವ ವಿಧಾನ ಏನೆಂದ್ರೆ ಇದಿಷ್ಟ, ಅಂದ್ರೆ ಎಕ್ಸಾಕ್ಟ್ 180 ಡಿಗ್ರಿ ಇರ್ತೈತಿ. ನೆಕ್ಸ್ಟ್ ಸರಳಾಧಿಕ ಕೋನ. ಸರಳಾಧಿಕ ಕೋನ. ಸರಳಾಧಿಕ ಕೋನ ಅಂದ್ರ 180 ಡಿಗ್ರಿಗಿಂತ ಹೆಚ್ಚು, 180 ಡಿಗ್ರಿಗಿಂತ ಹೆಚ್ಚು, 360 ಡಿಗ್ರಿಗಿಂತ ಕಡಿಮೆ ಇರುವ ಕೋನ. 360 ಡಿಗ್ರಿಗಿಂತ ಕಡಿಮೆ ಇರುವ ಕೋನ. ಕಡಿಮೆ ಇರುವ ಕೋನ. ಹೌದಾ? 180 ಡಿಗ್ರಿಗಿಂತ ಹೆಚ್ಚು, 360 ಡಿಗ್ರಿಗಿಂತ ಕಡಿಮೆ ಇರುವ ಕೋನ. ಹೌದಾ? ಈಗ ಇದನ್ನ ಇನ್ನೊಂದ್ಸಲ ತೋರಿಸ್ಲಿ ಚಿತ್ರ, ಇದನ್ನ ಯಾವ ರೀತಿ ಬರ್ತೈತೆ ಅಂತ ಹೇಳಿ.
ಇಲ್ಲಿ ನೋಡಿ, ಸರಳಾಧಿಕ ಕೋನ ಅಂದ್ರೆ ಇದು ಮ್ಯಾಲ ಸರಳ ರೇಖೆ ಬಂತು, ಇಲ್ಲಿ 180 ಇದೆ, ಇಲ್ಲಿ ಮತ್ ನಾವು ಉಲ್ಟಾ ಬಂದ್ವಿ ಅಂದ್ರ 360 ಆಗ್ತೈತಿ. ಇದು ಯಾವ ರೀತಿ ಬರ್ತೈತಿ ಅಂದ್ರೆ ಕೆಳಗ್ ಬರ್ತೈತಿ ಹಿಂಗ, ಹೌದಾ? 180 ಡಿಗ್ರಿಗಿಂತ ಹೆಚ್ಚು 360ಕ್ಕಿಂತ ಕಡಿಮೆ ಇರುವ ಕೋನವನ್ನ ನಾವೇನಂತ ಕರಿತೀವಿ? ಸರಳಾಧಿಕ ಕೋನ. ಲಾಸ್ಟ್ ಇನ್ನೊಂದು ಯಾವ್ದಿದೆ, ಇದೊಂದು ಲಾಸ್ಟ್ ಹೇಳಿ ಬಿಡ್ತೇನೆ. ಪೂರ್ಣ ಕೋನ ಅಂತ ಇದೆ ನಮಗೆ, ಹೌದಾ? ಪೂರ್ಣ ಕೋನ ಎಕ್ಸಾಕ್ಟ್ 360 ಡಿಗ್ರಿ ಇರ್ತೈತಿ. ಎಕ್ಸಾಕ್ಟ್ 360 ಡಿಗ್ರಿ ಇರುವ ಕೋನ ಅಂದ್ರೆ ಇದು ಯಾವ ರೀತಿ ಬರ್ತೈತೆ ಅಂದ್ರೆ ಈ ರೀತಿ ಬರ್ತೈತಿ, ಪೂರ್ತಿ ಸರ್ಕಲ್, ಹೌದಾ? ಇದನ್ನ ಇನ್ನೊಂದ್ ಸ್ವಲ್ಪ ನಾನು ನೆಕ್ಸ್ಟ್ ಹೇಳ್ತೇನೆ ಬೇಕಾದ್ರೆ. 360 ಡಿಗ್ರಿ ಇರುವ ಕೋನವನ್ನ ಪೂರ್ಣ ಕೋನ ಅಂತ ಕರಿತೀವಿ. ಗೊತ್ತಾಯ್ತಾ? ನಾನು ಇವತ್ತು ನಿಮಗ ಕೋನಗಳ ವಿಧಗಳನ್ನ ಹೇಳಿದ್ದೀನಿ. ಇದ್ರ ಮುಂದಿನ ಕ್ಲಾಸ್ ಅನ್ನ ನೆಕ್ಸ್ಟ್ ಕ್ಲಾಸ್ ಒಳಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿಗೆ ಈ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.